ಅಂಕಲ್ ದುಡ್ಡು ಬಿಡ್ಸ್ಕೊಂಬರೋದು ದೊಡ್ಡ ಹರಸಾಹಸನೇ ಆಗ್ಬಿಡುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಐಶನಾಯಕ್ ಮಿನಿ ವ್ಲಾಗ್. ಮಾನ್ಯ ನೋಡಿ ತುಂಬಾ ದಿನ ಆಗಿರ್ಬೇಕಲ್ವಾ. ಮಾನ್ಯ ಇವತ್ತು ನೀರ್ ತುಂಬ್ತಿದ್ಲು. ಮಾಡ್ತಿರೋ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಹೇಳಿ ನಮ್ಮ ಅಜ್ಜಿ ಅವ್ರ ಹಳೆ ಮನೆ ಕಡೆ ಹೊರಟೆ. ಇಲ್ಲಿ ನಮ್ಗೆ ತುಂಬಾ ನೆನಪುಗಳಿವೆ. ನಾವಿಲ್ಲಿ ಚಿಕ್ಕವರಿದ್ದಾಗ ತುಂಬಾ ಆಟ ಆಡಿ ಬೆಳೆದಿರೋ ನೆನಪು. ನನ್ ತಂಗಿ ಬೆಂಗಳೂರಿಗೆ ಹೋಗ್ತಿದ್ಲು, ಅದಕ್ಕೆ ಖರ್ಚಿಗೆ ಒಂದೆರಡು ಹಾಗೆ ನಾನು ನಮ್ಮ ಅಕ್ಕ ರೆಡಿಯಾಗಿ ಬ್ಯಾಂಕ್ ಹೋಗೋಣ ಅಂತ ಅನ್ಕೊಂಡ್ವಿ. ಇಬ್ರು ಆಟೋದಲ್ಲಿ ಬ್ಯಾಂಕ್ಗೇನೋ ಹೊರಟ್ವಿ. ಅಲ್ಲಂತೂ ಯಪ್ಪ ದೇವ್ರೆ ತುಂಬಾ ಹೆವಿ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತು ನಿಂತು ಸಾಕಾಗೋಗಿತ್ತು. ಆಗ್ಲೇ 1.5 ಗಂಟೆಯಿಂದ ವೇಟ್ ಮಾಡಿ ಮಾಡಿ ಸಾಕಾಗೋಗಿತ್ತು. ನಾನು ನಿಂತಿದ್ದು 2 ಲಕ್ಷ ಬಿಡಿಸಕ್ಕೆ. ಜೋಕ್ ಮಾಡಿದೆ, ಅಷ್ಟೆಲ್ಲ ಬಿಡ್ಸಕ್ ಆಗಲ್ಲ, ನಾವು ಹೋಗಿದ್ದು ಬರೀ 20,000 ಬಿಡ್ಸಕ್ ಅಷ್ಟೇ. ಫೈನಲಿ ಬಿಡಿಸ್ಕೊಂಡ್ವಿ. ಆಮೇಲೆ ಒಂದ್ ಸ್ವಲ್ಪ ಏನೋ ವೆರಿಫಿಕೇಶನ್ ಇದೆ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡು ಹುಡುಗನ ಆಧಾರ್ ಕಾರ್ಡ್ ಫೋಟೋ ತೆಗೆದು ಸರ್ಕಸ್ ಮಾಡ್ತಿದ್ವಿ. ಪಾಪ ಎಲ್ರು ಎಷ್ಟು ಕಷ್ಟಪಟ್ಬಿಟ್ರು ಅವ್ನ್ ಫೋಟೋ ತೆಗಿಯಕ್ಕೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಅಕ್ಕ ಬಟ್ಟೆ ತಗೋಬೇಕು ಅಂತ ಹೇಳಿದ್ರು, ಅದಕ್ಕೆ ಇಬ್ರು ಬಟ್ಟೆ ತಗೊಳಕ್ ಹೋಗಿದ್ವಿ. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳು ಅಂಗಡಿಗೆ ನುಗ್ಗಿದ್ರೆ ಎಷ್ಟೊತ್ತಾಗುತ್ತೆ ಅಂತ. ಇವ್ರು ಒಂದೊಂದೇ ಟಾಪ್ ನ ತೆಗ್ದು ನೋಡ್ತಿದ್ರು. ಮೇಡಮ್ ಅವ್ರು ಲಾಸ್ಟಿಗೆ 2 ಟಾಪ್ ತೆಗ್ಸಿದ್ರು. ಆಮೇಲೆ ನಾನು ಅವ್ರಿಗೆ ಟ್ಯಾಕ್ಸ್ ಹಾಕ್ದೆ. ಅವ್ರ ಜೊತೆ ಬಂದ್ಮೇಲೆ ಹಾಗೆ ಹೋಗಕ್ ಆಗುತ್ತೆ. ಬಿಸಿಬೇಳೆ ಬಾತ್ ಆರ್ಡರ್ ಮಾಡಿದ್ವಿ. ಟೇಬಲ್ ಕೆಳಗಡೆ 2 ರೂಪಾಯಿ ಸಿಕ್ತು. ಬಿಸಿಬೇಳೆ ಬಾತ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ತರಕಾರಿ ತಗೋಬೇಕಂತ ಹೇಳಿ ಇಬ್ರು ಮಾರ್ಕೆಟ್ ಸೈಡ್ ಹೋದ್ವಿ. ಅಲ್ಲಿ ಟೊಮೊಟೊ ತಗೊಂಡು ಮತ್ತೆ ವಾಪಸ್ಸು ನಾವು ಆಟೋ ಹತ್ತಿ ಊರ್ ಕಡೆ ಹೊರಟ್ವಿ. ಇವಳು ನನ್ನ ಫ್ರೆಂಡು. ಇವಳನ್ನ ನೋಡೋಕೆ ಒಬ್ಬ ಅವಳ ಅಮರ ಪ್ರೇಮಿ ಫಾಲೋ ಮಾಡ್ತಾನೆ ಇದ್ದ. ಆಮೇಲೆ ನಾವು ಮನೆಗ್ ಬಂದ್ವಿ. ಪಾನಿಪುರಿ ಒಂದ್ ಬಂದಿದ್ದ ಅಂತ ಹೇಳಿ ಪಾನಿಪುರಿ ತಗೊಂಡ್ ತಿಂದ್ವಿ. ಇಲ್ಲಿ ಅನನ್ಯ 2 ಪಾನಿಪುರಿ ಒಂದೊಂದೇ ಸತಿ ತಿಂತಿದ್ಲು. ಆಮೇಲೆ ನಾನು ಸ್ವಲ್ಪ ಥ್ರೋಬಾಲ್ ಆಡ್ಬೇಕು ಅನ್ನಿಸ್ತು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಜೊತೆ ಥ್ರೋಬಾಲ್ ಆಡಕ್ ಹೋದೆ. ಇದಾಗಿತ್ತು ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.